ಇಂದಿನಿಂದ ಮೂಡಾ ಪ್ರಕರಣದ ತನಿಖೆ ನಡೆಯಲಿದೆ. ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ತನಿಖೆ ಇದು. ಇಂದಿನಿಂದ ಮೂಡಾ ಪ್ರಕರಣದ ತನಿಖೆ ನಡೆಯಲಿದೆ. ಕೋರ್ಟ್ ಸೂಚನೆಯ ಮೇರೆಗೆ ಇಂದಿನಿಂದ ತನಿಖೆ. ಅಂತಿಮ ವರದಿ ಸಲ್ಲಿಕೆಗೆ ಗಡುವನ್ನು ನೀಡಿದೆ ಕೋರ್ಟ್. ಇಲ್ಲಿ ತನಿಖೆ ಎಷ್ಟು ಮುಖ್ಯವೋ ಆ ತನಿಖೆಯ ವರದಿ ಸಲ್ಲಿಕೆ ಮಾಡುವ ದಿನಾಂಕ ಕೂಡ ಅಷ್ಟೇ ಮುಖ್ಯ. ಕೋರ್ಟ್ ಇಲ್ಲಿ ಒಂದು ತನಿಖೆಗೆ ಆದೇಶವನ್ನು ಕೊಟ್ಟಿದೆ ಮತ್ತು ವರದಿ ಸಲ್ಲಿಕೆಗೆ ಗಡುವನ್ನು ನೀಡಿದೆ. ಅಂತಿಮ ವರದಿ ಆಧಾರದ ಮೇರೆಗೆ ಸಿಎಂ ಭವಿಷ್ಯ ನಿರ್ಧಾರವಾಗುತ್ತೆ. ಹೌದು, ಫೈನಲ್ ರಿಪೋರ್ಟ್ ಏನು ಬರುತ್ತೆ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರವಾಗಲಿದೆ. ಈಗಾಗಲೇ ಲೋಕಾಯುಕ್ತದಿಂದ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಮೂಡಾ ಪ್ರಕರಣದ ತನಿಖೆ ಕೋರ್ಟ್ ಸೂಚನೆಯ ಮೇರೆಗೆ ನಡೆಯಲಿದೆ. ಸೊ ಏನಿದೆ ಹೆಚ್ಚಿನ ಡೀಟೇಲ್ಸ್, ಯಾವ ಆಯಾಮದಲ್ಲಿ ಈ ತನಿಖೆ ನಡೆಯುತ್ತೆ? 130ಕ್ಕೂ ಹೆಚ್ಚು ಪ್ರಕರಣ ಇನ್ನೂ ಕೂಡ ಪೆಂಡಿಂಗ್ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮೇ 7ರವರೆಗೆ ಅಂದ್ರೆ ಡೆಡ್ ಲೈನ್ ಅನ್ನ ಕೂಡ ನೀಡಿರುವಂತದ್ದು. ಅಂದ್ರೆ ಅಂತಿಮ ವರದಿ ಬಳಿಕ ತೀರ್ಮಾನವನ್ನ ಕೈಗೊಳ್ಳಲಾಗುವುದು ಅಂತ. ಸೊ ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲೇಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತಿನಿಂದ ಲೋಕಾಯುಕ್ತ ತನಿಖಾಧಿಕಾರಿಗಳು ಮತ್ತೆ ತನಿಖೆಯನ್ನ ಕೂಡ ಚುರುಕುಗೊಳಿಸಿರುವಂತದ್ದು. ಅಂದ್ರೆ ಮೈಸೂರಿನ ಲೋಕಾಯುಕ್ತಕ್ಕೆ ಈ ತನಿಖೆಯ ಹೊಣೆಯನ್ನ ಕೊಡಲಾಗಿತ್ತು. ಸೊ ಮೈಸೂರಿನಲ್ಲಿ ಈಗಾಗಲೇ SP ಹಾಗೇನೆ ಬೆಂಗಳೂರಿನ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ತನಿಖೆ ಕೂಡ ಚುರುಕುಗೊಂಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನೊಂದು ಸಲ್ಲಿಕೆ ಮಾಡಿರುವಂತದ್ದು. ಅದರಲ್ಲಿ ಅವರನ್ನು ಮೆನ್ಷನ್ ಮಾಡಿದ್ರು, ಅಂದ್ರೆ ಅಧಿಕಾರಿಗಳ ತನಿಖೆ ಇನ್ನೂ ಕೂಡ ಬಾಕಿ ಇರುವಂತದ್ದು. ಸೊ ಹೀಗಾಗಿ ಇವತ್ತಿನಿಂದ ತನಿಖೆ ನಡೆಸಿ ಸಂಪೂರ್ಣ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಡಿ ಹಾಗೇನೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಇಡಿ ನಮಗೆ ತನಿಖೆಗೆ ಅವಕಾಶ ಕೊಡಿ ಅಂತ ನಿನ್ನೆ ಕೂಡ ಮನವಿಯನ್ನ ಮಾಡಿದೆ. ಸೊ ಈ ಸಂದರ್ಭದಲ್ಲಿ ನ್ಯಾಯಾಲಯ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿತ್ತು. ಅಂತಿಮ ವರದಿ ಸಿಕ್ಕ ಬಳಿಕ ಅಂದ್ರೆ ಈ ತನಿಖೆ ಸರಿಯಾಗಿ ನಡೆದಿದ್ಯಾ ನಡೆದಿಲ್ವಾ ಅಥವಾ ಇದನ್ನ ಬೇರೆ ಸಂಸ್ಥೆಗೆ ಕೊಡ್ಬೇಕಾ ಕೊಡ್ಬಾರ್ದಾ ಅನ್ನೋ ಅಂತಿಮ ತೀರ್ಪನ್ನ ಕೂಡ ನೀಡ್ತೀವಿ. ಸೊ ಮೇ 7ರ ಒಳಗೆ ಅಂತಿಮ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ಸೂಚನೆ ಹಿನ್ನೆಲೆ ಇವತ್ತಿಂದ ಲೋಕಾಯುಕ್ತ ಅಧಿಕಾರಿಗಳು ಅಂದ್ರೆ ಬಹಳಷ್ಟು ಅಂದ್ರೆ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಈಗಾಗಲೇ ಸುಮಾರು 130ಕ್ಕೂ ಹೆಚ್ಚು ಪ್ರಕರಣ ಪೆಂಡಿಂಗ್ ಇರುವಂತದ್ದು. ಸೊ ಈ 1 ಮಂತ್ ಅಲ್ಲಿ ತನಿಖೆಯನ್ನ ಸಂಪೂರ್ಣಗೊಳಿಸಿ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡ್ತಾರಾ ಅನ್ನೋ ಪ್ರಮುಖ ವಿಚಾರ ಕೂಡ ಇಲ್ಲಿ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಆಗಿರ್ಬೋದು ಅವರ ಕುಟುಂಬಸ್ಥರು ಮೇಲೆ ಇರುವಂತಹ ಆರೋಪ ಇಲ್ಲ ಅನ್ನೋ ರೀತಿಯಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಹಾಗಾದ್ರೆ ಇದರಲ್ಲಿ ಅಧಿಕಾರಿಗಳನ್ನ ತಲೆದಂಡ ಮಾಡ್ತಾರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು. ಸದ್ಯ ಅಂತಿಮ ವರದಿಯ ಆಧಾರದ ಮೇಲೆಗೆ ಇಡಿಗೆ ಕೊಡ್ಬೇಕಾ ಅಥವಾ CBIಗೆ ಕೊಡ್ಬೇಕಾ ಅನ್ನೋ ವಿಚಾರ ಕೂಡ ನಿರ್ಧಾರ ಆಗುತ್ತೆ. ಅಥವಾ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸಬ್ಮಿಟ್ ಮಾಡಿರುವಂತಹ ತನಿಖಾ ವರದಿ ಸರಿ ಇದೆ ಅಂತ ನ್ಯಾಯಾಲಯ ಏನಾದ್ರೂ ಆದೇಶ ಕೊಡುತ್ತಾ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿ ಇರುವಂತದ್ದು. ದಿವ್ಯಾ, ಹಾಗಾದ್ರೆ ಈ ಫೈನಲ್ ರಿಪೋರ್ಟ್ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭವಿಷ್ಯವನ್ನ ನಿರ್ಧಾರ ಮಾಡಬಹುದಾ ಭವ್ಯ? ಯಾಕಂದ್ರೆ ಈಗಾಗಲೇ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ 2 ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಹೈಕೋರ್ಟ್ ನ ವಿಭಾಗೀಯ ಪೀಠಕ್ಕೆ ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಯಾಕಂದ್ರೆ ಈ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿರುವಂತಹ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತದ್ದು. ಸೊ ಹೀಗಾಗಿ ಸರಿಯಾದ ರೀತಿ ತನಿಖೆಯನ್ನ ನಡೆಸಿಲ್ಲ. ಇಡಿ ಅಧಿಕಾರಿಗಳ ಕೈಯಲ್ಲಿ ಸಿದ್ದರಾಮಯ್ಯ ಪರ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳಾಗಿರ್ಬೋದು, ಅವರ ಪತ್ನಿಯ ಮೇಲಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳು, ಹಾಗೇನೆ ಜಮೀನಿನ ಮೂಲ ಮಾಲೀಕ ಏನಿದ್ದಾನೆ ಆತನ ವಿರುದ್ಧ ಇರುವಂತಹ ದಾಖಲಾತಿ ಎಲ್ಲ ಕೂಡ ಇಡಿ ಅಧಿಕಾರಿಗಳ ಬಳಿ ಇದೆ. ಸೊ ಹೀಗಾಗಿ ನಮಗೆ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕಂತ ಇಡಿ ಈಗಾಗಲೇ ನ್ಯಾಯಾಧೀಶರ ಎದುರು ಮನವಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಸೊ ಒಂದು ವೇಳೆ ಲೋಕಾಯುಕ್ತ ತನಿಖಾಧಿಕಾರಿಗಳ ತನಿಖೆ ಸರಿ ಇಲ್ಲ ಅಂತಾನೆ ಇಡಿ ಹಾಗೇನೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ವಾದವನ್ನ ಕೂಡ ಮಂಡನೆ ಮಾಡ್ತಾ ಇರುವಂತದ್ದು. ಮುಂಬರುವಂತಹ ದಿನಗಳಲ್ಲಿ ನ್ಯಾಯಾಲಯ ಕೂಡ ಲೋಕಾಯುಕ್ತ ತನಿಖೆಯ ಆಧಾರದ ಮೇರೆಗೆ ಇನ್ನೊಮ್ಮೆ ಇಡಿ ಅಥವಾ CBI ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ನಡೆಸಲಿ ಅನ್ನೋ ಒಂದು ವೇಳೆ ಆದೇಶವನ್ನ ಕೊಟ್ರೆ ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಹಗರಣ ಬಹಳಷ್ಟು ಕಂಟಕ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.